ಅವರು ನನ್ನ ಮಂಡ್ಯ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ದೇರ್ ಇಸ್ ಅ ಸ್ಪೆಸಿಫಿಕ್ ಟೆಂಪಲ್. ಒಳ್ಳೇದಾದ್ರೆ ಅನ್ಕೊಂಡಿದ್ದ ಕೆಲಸ ಆದರೆ ಸಾಕಪ್ಪ. ಕೋರಿಕೆ ಇದ್ರು ಕೇಳ್ತಾನೆ, ಒಳ್ಳೇದಾಗುತ್ತೆ ಹುಡುಕ್ ಬಂದ್ರಿ. ಚಿಕನ್ ಫ್ರೈ ಮತ್ತು ರೈಸ್. ಓಕೆ, ಸೆಕ್ಸಿ ಚಿಕನ್. ಜನ ಖಾಲಿ ಕೈ ಬರ್ತೀನಿ ನಿಮಗೆ. ಸ್ಟೇಟಸ್ ಹಾಕಕ್ಕೆ ಕೇಳ್ತಾರೆ ನಮ್ಮ ಮಾದೇಶ. ಕ್ಯಾಶ್ ಐತದ ಇರುವ ಸ್ವಲ್ಪ ಇಲ್ಲಿ. ಹಲೋ, ಹಾಯ್, ವೆಲ್ಕಮ್. ಇವತ್ತು ಸಡನ್ನಾಗಿ ಚೆನ್ನ ಅವರು ನನ್ನ ಮಂಡ್ಯ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ದೇರ್ ಇಸ್ ಅ ಸ್ಪೆಸಿಫಿಕ್ ಟೆಂಪಲ್. ದೇವಸ್ಥಾನದಲ್ಲಿ ಒಳ್ಳೇದಂತೆ. ಸೊ ರಾತ್ರಿ ಹೊತ್ತು ಒಂದು ಕಾಲ್ ಆಯಿತು. ಒಂದು ಕಾಲ್ ರೀಸೆಂಟಾಗೆ ಚೆನ್ನ ಇವಾಗ ಕಾಲ್ ಮಾಡಿದ್ರು. ಕಾಲ್ ಮಾಡಿದ ತಕ್ಷಣ ಪ್ಲ್ಯಾನ್ ಮಾಡಿ ಇವಾಗ ಸಡನ್ ಪ್ಲ್ಯಾನಲ್ಲಿ ನಾವು ಇವಾಗ ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ. ಹೇಳಪ್ಪ ಚೆನ್ನ. ನಾನು ಪ್ಲಾನ್ ಮಾಡಿದ್ದಲ್ಲ, ದೇವರೇ ಬರ್ತಾ ಪರಮ್ ನೆತಾಕೊಂಡ್ಬಿಡು, ಎಲ್ಲ ಪ್ರೇಕ್ಷಕರು ಜಾಸ್ತಿ ಇದೆ ಅಂತ ಹೇಳಿದ್ರು. ಅದಕ್ಕೆ ಬೇರೆ ಕರ್ಕೊಂಡು ಏನಿಲ್ಲ, ಚೆನ್ನ ಇವಾಗ ತಾನೇ ಶೂಟ್ ಮುಗಿಸ್ಕೊಂಬಂದರು. ಸೊ ಈ ಹ್ಯಾಡ್ ಎ ಶೂಟ್ ಇನ್ ಬೊಮ್ಮನಹಳ್ಳಿ. ಸೊ ಬೊಮ್ಮನಹಳ್ಳಿಯಲ್ಲಿ ಶೂಟ್ ಮುಗಿಸಿದ ತಕ್ಷಣ ಸಿಲ್ಪೋರ್ಟ್ ಬಂದಾಗ ನಾನು ಕಾಲ್ ಮಾಡಿದ್ರು. ಸೊ ಒಂದು ಸಡನ್ ಪ್ಲ್ಯಾನಲ್ಲಿ ಇವಾಗ ಹೋಗ್ತಾ ಇದ್ದೀರಿ. ಸೊ ಮಂಡ್ಯದಲ್ಲಿ ಆ ದೇವ್ರ ದರ್ಶನ ಆಗುತ್ತೆ. ಸೊ ದಿಸ್ ವ್ಲಾಗ್ ಇಸ್ ಮೋರ್ ಅಬೌಟ್ ಸ್ಪಿರಿಚುವಲ್. ಸೊ ಲೆಟ್ಸ್ ಗೋ. ಚೆನ್ನ ಹತ್ರ ಯಾವಾಗ ಬರಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ, ನೆನ್ನೆ ಶಿವರಾತ್ರಿ ಆಯಿತು, ನಾನು ದೇವಸ್ಥಾನಕ್ಕೆ ನಾನೇ ಹೋಗಿಲ್ಲ. ಸೊ ಇವತ್ತು ದೇವರೇ ಕರ್ಸ್ಕೊತಾ ಇದ್ದಾರೆ. ಸೊ ಲೆಟ್ಸ್ ಫೈಂಡ್ ಔಟ್. ಇವಾಗ ಟೈಮ್ ಬಂದು ಇಟ್ಸ್ ಲೈಕ್ 10:30. ಸೊ 10:30 ನಾವಿರೋದು ಮಡಿವಾಳದಲ್ಲಿ. 10:50, 11 ಗಂಟೆ ಹತ್ತತ್ರ ಆಗ್ತದೆ. 12 ಗಂಟೆಗೆ ಟ್ರೈನ್ ಇರೋದು. ಸೊ ನಾವು ಇವಾಗ ಹೋಗಿ ಟ್ರೈನ್ ಹಿಡಿಬೇಕು. ಸೊ ವಿ ನೀಡ್ ಟು ಗೋ ಫಾರ್ ಮೆಜೆಸ್ಟಿಕ್. ಬನ್ನಿ ಬ್ರಾ, ಬರೋಣ. ಸೊ ಫೈನಲಿ ದರ್ಶನ ಮುಗೀತು. ಸೊ ವಿ ಕೇಮ್ ಅಟ್ 3 o'clock. 3 ಗಂಟೆಗೆ ಬಂದು ವಿ ಸ್ಟುಡ್ ಅಟ್ ದ ಲೈನ್ ಅಟ್ 3. 5 ಗಂಟೆಗೆ ನಮ್ಮ ದರ್ಶನ ಆಯಿತು. ಇವಾಗ 6 ಗಂಟೆ. ಸೊ ಹೆಂಗೆ ಅನಿಸ್ತು ದರ್ಶನ? ಎಲ್ಲ ಚೆನ್ನಾಗಾಯ್ತು ದರ್ಶನ. ಅಮಾವಾಸ್ಯೆ ದಿನ ಎಲ್ಲರೂ ದೇವ್ರು ಒಳ್ಳೇದು ಮಾಡಿ ಎಲ್ಲ ಒಳ್ಳೇದಾಗುತ್ತೆ. So there is a lot of people here. So finally we stood for 2 hours and we got this blessings of God. ಇದು ಯಾವುದು ಕೆಂಪು ಇದ್ದೇ ಹಾಕಿ ಸಿದ್ಧ ಕಲಿಸಿದ್ರು ಎಲ್ಲ ಕಟ್ ಮಾಡಿ. ಐದು ಬೇಡ, ಇಷ್ಟಾಗಲ ಬತ್ತಾ? ಇಷ್ಟಾಗಲ ಬೇಡ ನನಗೆ. ಫೈನಲಿ ದರ್ಶನ ಹೋಗಿತ್ತು. ವಿ ಆರ್ ಗೋಯಿಂಗ್ ಬ್ಯಾಕ್. ಒಳ್ಳೇದಾದ್ರೆ ಅನ್ಕೊಂಡಿದ್ದ ಕೆಲಸ ಆದರೆ ಸಾಕಪ್ಪ. ದೇವಸ್ಥಾನ ಸುತ್ತಿ ಸಾಕಾಗ್ಬಿಟ್ಟೈತೆ ನಮಗೆಲ್ಲ. ಸೊ ಸಣ್ಣ ಮಂತ್ರಾಲಯದಿಂದ ಈ ದೇವಸ್ಥಾನ ಕರ್ಕೊಂಬಂದ. ಸೊ ಫೈನಲಿ ವಿ ಗಾಟ್ ದ ದರ್ಶನಂ at 5:30. There were a lot of people standing here. So we were standing for 1 hour and we finally got that blessings of God, and now we are returning back. So we have left our chappals there. So we're going to take it back. ಮಾರ್ನಿಂಗ್ 5 ಗಂಟೆಗೆ ಬಂದು ದರ್ಶನ ತೊಗೊಂಡಿದ್ದೆ. ಮನ್ಸಿಗೆ ನೆಮ್ಮದಿ ಆಯ್ತು. ಇವಾಗ ಎಲ್ಲ ದೇವಸ್ಥಾನ ಎಲ್ಲ ಪೂಜೆ ಆಯಿತು. ಮನ್ಸಿಗೆ ಒಳ್ಳೆ ಆಗ್ರಹ ಐತೆ. ನೀವು ಬನ್ನಿ, ಮಾಡಿಸಿ, ನಿಮಗೂ ಒಳ್ಳೇದಾಗುತ್ತೆ. ಏನೇನೇ ಕೋರಿಕೆ ಇದ್ದರೂ ಕೇಳ್ಕೊನಿ, ಒಳ್ಳೇದಾಗುತ್ತೆ. ಹುಡುಕ್ ಬನ್ನಿ. ಕೋಳಿ ನೋಡ್ಕೋಬೋದು. ಅಲ್ಲಿ ಆರಾಮಾಗಿ ಒಂದೇ ಮರ ಐತಲ್ಲೇ ಆ ಕಡೆ ಸೈಡು ಅಲ್ಲಿ ಮಾಡ್ಕೊಬೋದು. ಮಾಡ್ಕೊಂಡು ಆ ಕಡೆ 2 ವಾರ ಉಪ್ಪುವಾರ ಇಷ್ಟ
ಕುಕ್ಕರ್ ಕುಕ್ಕರ್ ಬೆಸ್ಟ್ ಹಂಗೆ ರೈಸ್ ಮಾಡಕ್ಕೆ ಬರಲ್ಲ. ರೈಸ್ ಏನು ಕುಕ್ಕರ್ಗಳು ಮಾಡ್ಬೋದು. ಹಾಂ ಆಯ್ತಾ ಓಕೆ ಫೋನ್ ಮಾಡ್ಬೇಕು ಅವ್ರಿಗೆ ಬನ್ನಿ ಇಲ್ಲಿಗೆ ಅಂತ. ನೋಡ್ರಿ ದೊಡ್ಡದಿಲ್ಲ ಅದು. ಇನ್ನೊಂದು ಎಷ್ಟು ಹೇಳ್ಕೊಟ್ಟಿದ್ದೀರಾ? ಇವತ್ತೇನು ಮಾಡ್ತಾ ಇದ್ದೀರಾ ಬ್ರೋ? ಚಿಕನ್ ರೆಸಿಪಿ, ಚಿಕನ್ ಫ್ರೈ ಮತ್ತು ರೈಸ್. ಓಕೆ, ಇವತ್ತೊಂದು ಸ್ಪೆಷಲ್ ಚಿಕನ್ ರೆಸಿಪಿ ಮಾಡ್ತಾ ಇದ್ದಾರೆ. ಹೇಗೆ ಬರುತ್ತೆ ಅಂತ ನೋಡೋಣ. ಸೆಕ್ಸಿ ಚಿಕನ್. ಬಾ ನೀನು ಖಾಲಿ ಕೈ ಇಟ್ಕೊಳ್ಳಿ. ಹಾಂ ಚೆನ್ನಾಗಿ ಖಾಲಿ ಕೈಲಿ ಬರ್ತೀನಿ ನಿಮಗೆ. ಮಾಡುತ್ತೆ ನೋಡಪ್ಪ. ಸುರಿತದಾಗ ನಾವು ಈ ಕಡೆ ಮಾಡೋದಿಲ್ಲ. ಇವರು ಹೆಂಗೆ ಅನ್ಸಿದೆ ಇವತ್ತು? ನಾನು ಅಷ್ಟೇ ಮಲ್ಗಣ. ಚಿಕನ್ ಯಾರು ಎತ್ಕೊಂಡು ಹೋಗ್ತಾರೆ ಏನು ಮಾಡ್ತಾ ಇದ್ದೀರಾ ಫಸ್ಟ್ ಅಡುಗೆಗೆ? ಇದರಲ್ಲೆಲ್ಲ ಹಚ್ಕೋಬೇಕು ಬ್ರಾ. ಸಾಕು ಒಳಗಡೆ ಟೊಮೊಟೊ ಹಾಕೊಂಡಿದ್ದೀರಾ. ಸೊ ಈರುಳ್ಳಿ ಹಚ್ಕೊಂಡು ಹೋಗ್ಬಿಟ್ಮೇಲೆ ಪ್ರೊಸೀಜರ್ ಹೇಳಿ, ಯಾರಾದರೂ ನೋಡಿ ಕಲಿಯೋರಿಗೆ. ಫಸ್ಟು ಎಲ್ಲ ಹಚ್ಕೊಬಿಡೋಣ, ಆಮೇಲೆ ಹಾಕ್ತೀವಲ್ಲ ಅವಾಗ ಗೊತ್ತಾಗುತ್ತೆ. ಒಂಥರ ಈರುಳ್ಳಿ ಇದೆ, ಟೊಮೊಟೊ ಇದೆ, ದೆನ್ ವಿ ಹ್ಯಾವ್ ಟರ್ಮರಿಕ್ ಪೌಡರ್, ಜಿಂಜರ್ ಪೇಸ್ಟ್, ಆಯಿಲ್, ಬ್ಲ್ಯಾಕ್ ಪೆಪ್ಪರ್ ಮತ್ತು ಗರಂ ಮಸಾಲ. ಸೊ ಇವತ್ತು ಇವಾಗ ನವೀನ್ ಬ್ರೋ ನಮಗೆ ಚಿಕನ್ ಮಸಾಲೆ ರೆಸಿಪಿ ಹೇಳ್ಕೊಡ್ತಿದ್ದಾರೆ. ಸೊ ವಿ ಆರ್ ಡೂಯಿಂಗ್ ದಟ್ ಆ್ಯಂಡ್ ವಿ ಆರ್ ಈಟಿಂಗ್ ಇಟ್. ಮಟನ್ ಸಿಗುತ್ತೆ ಮರ, ಅಲ್ಲಾದ್ರೆ ಏನೂ ಸಿಗಲ್ಲ. ಹೆಲ್ಪ್ ಮಾಡ್ಬೇಕಾ? ಅಡುಗೆ ಮಾಡೋಕೆ ಭಟ್ರು ಇದು ಎಲ್ಲ ತಗೋಬೇಕಲ್ಲ ಈ ರೂಮ್ಗೆ ಚೌಟ್ರಿಗೆ. ಸ್ಟೇಟಸ್ ಹಾಕಕ್ಕೆ ಕೇಳ್ತಾರೆ ನಮ್ಮ ಮಾದೇಶ್. ನೀವು ಅಲ್ಲಿಗೆ ಹೋಗ್ಬೇಕಿತ್ತು ಕರೆಕ್ಟಾಗಿ. ಏನು ಡಿಫ್ರೆನ್ಸ್ ಗ್ರೀನು ಮತ್ತು ರೆಡ್ಡಿಗೆ? ಇದು ಏನಂದ್ರೆ ಟೇಸ್ಟ್ ಕಮ್ಮಿ, ಅದು ಟೇಸ್ಟ್ ಜಾಸ್ತಿ. ಅಲ್ಲಿ ಬಂದು ಮಾಡಿ ಜಳ್ಳಿ ಮುಂದೆ ಬಿದ್ರೆ ಸೈಟ್ ಮಾಡ್ಕ ಗ್ಯಾಸ್ ಐತದ ಈ ಸೈಡ್ ನಾನು ಮಾಡ್ತಾ ಇಲ್ಲ. ಚಟ್ಪಡ್ತು ಭಯ ಪಡಿಸ್ತಿರಲ್ಲ. ಇರುವ ಸ್ವಲ್ಪ ಇಲ್ಲಿ ನೋಡ್ದೆ ಸಂತಿಗೆ ಭಯ ಪಡ್ತೀಯಲ್ಲ ನೀನು. ಇದನ್ನೆಲ್ಲ ಹೋಗಿದ್ದೆ ನಾನು ಅಂತ ತೋರ್ಸಕ್ಕೆ. ವಿಧಾನ ಮಾಡಿದ್ದು ಸೀತಾಯ್ತು ಪಾತ್ರೆ. ಪಾತ್ರೆ ಸುಮ್ಮನೆ ಆವಾಗಿಂದ ಭಯ ಜಾಸ್ತಿ ಬರ್ತದೆ ಮಾತ್ರ. ಏನಂದ್ರು ಕೆಳಗಡೆ ತಿರ್ಗಿರ ಹಚ್ಚಿಲ್ಲ ಬ್ರೋ ಅದು. मेरे एडिटिंग लेकर ಕಡಿಬೋದಾ? ಇನ್ನೇನು ಹಾಕ್ಬೇಕೆ ನೋಡು. ದೇವಸ್ಥಾನ ಬಂದಿದೆ, ದೇವಸ್ಥಾನ ದರ್ಶನ ಆಯ್ತು. ಏನು ಅವನೇ ಮಸ್ತ್
ನನಗೆ ಹಾಕಿದ್ರು ಚೆನ್ನಾಗಿದೆ, ಸೂಪರ್ ಮಾಡಿದ್ದೀನಿ ಮಾತ್ರ. ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ? ಫುಡ್ ರೆಡಿ ಆಗಿದ್ದು ನಾವು 3 ಜನ ಕೂಲ್ ಡ್ರಿಂಕ್ಸ್ ತರಕ್ಕೆ ಹೋಗಿದ್ದಾರೆ. ತುಂಬ ಲೇಟ್ ಆಗಿದೆ ಅವ್ರು ಹೋಗಿ. ಸ್ಟಾರ್ ಆಫ್ ದ ಡೇ ಚೆಫ್. ಸೊ ನೈಸ್. ಹೆಂಗಿತ್ತು? ಒಳ್ಳೆ ವೆದರು, ಔಟ್ಡೋರಲ್ಲಿ ತಿಂದಿದ್ದು ಮಜಾ ಇತ್ತು. ಹೆಂಗಿತ್ತು ಊಟ ಸಕ್ಕತ್ತಾಗಿತ್ತು, ಚಿಕನ್ ಚೆನ್ನಾಗಿತ್ತು. ಇದೇ ಫಸ್ಟ್ ಟೈಮ್ ನಾನು ಅಷ್ಟು ಜನ ಜೊತೆ ಸೇರಿ ಊಟ ಮಾಡಿದ್ದು. ಅಡುಗೆ ಚೆನ್ನಾಗಿ ಮಾಡಿದ್ರು ಅಣ್ಣವರು. ಊಟ ಭರ್ಜರಿ ಇತ್ತು. ಮಾಡಿದವರು ಸಖತ್ತಾಗಿ ಮಾಡವ್ರೆ. ಅನ್ನಕ್ಕೆ ಒಂಚೂರು ಉಪ್ಪು ಕಮ್ಮಿ ಆಗೈತೆ ಅಷ್ಟೇ. ನಮ್ಮ ಅಡುಗೆ ಭಟ್ರು ಚೆನ್ನಾಗಿ ಅಡುಗೆ ಮಾಡಿ ತೋರಿಸಿ ಅಡುಗೆ ಭಟ್ರನ್ನ. ಏನಿಸ್ತು? ಅಡುಗೆ ಹೆಂಗಿತ್ತು? ಸೂಪರ್, ಚೆನ್ನಾಗಿತ್ತು. ಮಟನ್ ಮಾಡಕ್ ಆಗಿಲ್ಲ, ಚಿಕನ್ ಮಾಡಿದ್ರು. ಚೆನ್ನಾಗಿತ್ತು ಊಟ.